ಅಂತವ್ರ ಮನೆಗೆ ಮಾನ ಮರ್ಯಾದೆ ಬಿಟ್ಟು ಗಿಫ್ಟ್ ಎಲ್ಲ ತಗೊಂಡೋಗಿ ಕೊಟ್ವಲ್ಲ ಅಪ್ಪಯ್ಯ. ಏ ಗೌರಿ, ನಿಮ್ಮಪ್ಪಯ್ಯ ಮೇಟ್ಲು ಅವನ ಮಕ್ಕಳಿಗೆ ಕಳ್ಸಿರೋ ಪಾಠನ ಇದು. ಮಗಳ ಮದ್ವೆಗೆ ಬೀಗ್ರನ್ ಬರ್ಬೇಡ ಅಂತ ಹೇಳ್ತಾವನಲ್ಲ, ಸಂಸ್ಕಾರ ಇರೋರು ಆಡೋ ಮಾತಾ ಇದು. ಸ್ವಲ್ಪನೂ ಕೃತಜ್ಞತೆ ಇಲ್ಲರ ಜನ ಬೇಕಿತ್ತ ಇದಲ್ಲ ನಮ್ಗೆ. ನಿಮ್ಮದು ಸಂಸ್ಕಾರ ಇರೋ ಮನೆ ಅವಳ. ನೀನ್ ಒಬ್ಳೇ ಹೋಗ್ಬೇಕಂತೆ, ನಿನ್ ಗಂಡ ಕೂಡ ಬರ್ಬಾರ್ದಂತೆ. ಇದೇ ಅಲ್ವಾ ನಿಮ್ ಸಂಸ್ಕೃತಿ, ನಿಮ್ ಮನೆ ಸಂಪ್ರದಾಯ? ಮಾವಯ್ಯ, ಶಂಕರ್ ಅವರು ಮದ್ವೆಗ್ ಬರ್ಬಾರ್ದು ಅಂತ ಅಪ್ಪಾಜಿ ಹೇಳಿದಾರಂತ. ನಿನ್ ಒಬ್ಳು ಬಿಟ್ಟು ನಮ್ಮ ಮನೆಯವ್ರು ಯಾರು ಮದುವೆ ಮನೆಯ ಕಾಲಿಡಬಾರ್ದಂತೆ. ನಿನ್ ಗಂಡಂಗೂ ನಿನ್ ಗಂಡನ ಮನೆಯವ್ರಿಗೂ ಅವಮಾನ ಮಾಡಿರೋರ್ ಮನೆ ಮದುವೆಗೆ ಹೋಗ್ತೀಯಾ? ಅಳಿಯ ಅಂತಾನು ಮರ್ತು ನಿನ್ ಗಂಡನ್ನೇ ಮದುವೆಗೆ ಬರಬೇಡ ಅಂತಾನಲ್ಲ ಆ ಮೇಟ್ರು, ಇದು ಸರಿನಾ? ಅಂತ ಮದುವೆಗೆ ಹೋಗ್ತೀಯಾ? ಯೋಚನೆ ಮಾಡು ಗೌರಿ, ಮದುವೆಗೆ ಹೋಗಿ ತವ್ರ ಮನೆ ಸಂಭ್ರಮ ನೋಡ್ತೀಯ, ಇಲ್ಲ ಇಲ್ಲೇ ಇದ್ದು ನಿನ್ ಗಂಡನ ಮನೆ ಮಾನ ಮರ್ಯಾದೆ ಉಳಿಸ್ತೀಯ? ಅಪ್ಪಯ್ಯ, ನಿನ್ನೊಸಿ ಸುಮ್ಕಿರು. ಮಾವಯ್ಯ ಸುಮ್ಕೆ ಹಂಗೆಲ್ಲ ಮದ್ವೆಗೆ ಬರಬೇಡಿ ಅಂತ ಹೇಳಿರಕ್ಕಿಲ್ಲ. ಎಂಗೇಜ್ಮೆಂಟ್ನಾಗ ನಡೆದಿದ್ದನ್ನೆಲ್ಲ ಅವ್ರ ತಲೆಯಲ್ಲಿ ಇಟ್ಕೊಂಡು ಈ ಮಾತನ್ನು ಹೇಳಿರಕ್ಕಿಲ್ಲ. ಅಲ್ಲಿ ಬೇರೆ ಏನೋ ಆಗದೆ. ನಾನು ಹೋಗಿ ಕೇಳ್ತೀನಿ. ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವೇನ್ಲ? ಇಟೆಲ್ಲ ಆದ್ಮೇಲೆ ಯಾಕೆ ಬರ್ಬಾರ್ದು ಏನಕ್ಕೆ ಬರ್ಬಾರ್ದು ಅಂತ ಕೇಳಿಯೇ. ಮದ್ವೆಗೆ ಹೋಗದೆ ಇದ್ರೆ ನಮ್ ದಿನ ಏನು ಹೋಗಕ್ಕಿಲ್ವೇ? ಹೊಸ್ಕೊಂಡು ಸತ್ತೋಗ್ಬಿಡ್ತೀವಿ ಅಂದ್ಕೊಂಡಿದ್ಯೆ? ಹಂಗಲ್ಲ ಕಣವ, ಏನೋ ಬಲವಾದ ಕಾರಣ ಇರೋದಕ್ಕೇನೆ ಮೇಷ್ಟ್ರು ಹಂಗೆ ಹೇಳಿರ್ತಾರೆ. ಅದೇನು ಅಂತ ಹೊಸಿ ಕೇಳುವ ಅಂದ್ರೆ. ಜೋಗಿ ಅವರೇ, ಅಪ್ಪಾಜಿ ಹತ್ರ ಏನೂ ಕೇಳೋದು ಬೇಡ. ನಾನೀ ಮದ್ವೆಗೆ ಅಯ್ಯೋ ಗೌರವ, ಇವನ್ ಹೇಳ್ತಿದ್ಯಾ? ನಿನ್ ತಂಗಿನ ಮದ್ವೆಗೆ ನೀನ್ ಹೋಗಕ್ಕಿಲ್ವಾ? ನನ್ನ ಗಂಡನ್ಗೆ, ನನ್ನ ಗಂಡನ ಮನೆಯವ್ರಿಗೆ ಬೇಡದೇ ಇರೋ ಮದ್ವೆ ನನಗೂ ಬೇಡ ಅಕ್ಕ. ಅವ್ರಿಗೆ ಅವಮಾನ ಆಗೋ ಜಾಗದಲ್ಲಿ ನಾನು ಇರಲ್ಲ. ಅದು ನನ್ನ ತಂಗಿ ಮದ್ವೆ ಆದ್ರೂ ಅಷ್ಟೇನೆ. ನನಗೆ ನನ್ನ ಗಂಡನ ಮನೆಯವ್ರಿಗಿಂತ ಬೇರೆ ಯಾವುದು ಮುಖ್ಯ ಅಲ್ಲ. ಅಮ್ಮಿಯವ್ರೆ, ಏನ್ ಹೇಳ್ತಿದ್ದೀರಾ ನೀವು? ಗ್ರೀಸ್ಮಿ ಅಂದ್ರೆ ನಿಮ್ಗೆ ಯಾವ ಪಾರ್ಟಿ ಇಷ್ಟ ಇದೆ ಅಂತ ನಂಗೆ ಗೊತ್ತಿಲ್ವೇ? ಅಂತದ್ರಾಗ ನೀವು ಸಾಕು ಜೋಗಿ ಅವ್ರೆ, ಪ್ಲೀಸ್ ನನ್ನ ಬಲವಂತ ಮಾಡಬೇಡಿ. ನಿಮಗೆ ಮತ್ತೆ ಮಾವಯ್ಯನ್ಗೆ ಅವಮಾನ ಆದ್ರೆ ಅದ್ ನನಗೂ ಆದ ಹಾಗೆ ಅಲ್ವಾ? ನಿಮ್ಮನ್ನ ಕರೀದೇ ಇರೋ ಮದ್ವೆಗೆ ನಾನು ಹೋಗೋ ಅವಶ್ಯಕತೆ ಇಲ್ಲ. ಅಪ್ಪಯ್ಯ, ಕೇಳಿದ್ಯಾ ಅಮ್ಮಿಯವ್ರ ಮಾತಾ? ಯಾವಾಗ ನೋಡಿದ್ರು ನೀನ್ ಹೆಂಡ್ರು ಗೌರವ ಕೊಡಕ್ಕಿಲ್ಲ, ನಮ್ಮ ಮನೆ ಮರುವಾದೆ ತೆಗಿತಾಳೆ ಅಂತಿದ್ದೆ. ಇದಕ್ಕೇನು ಹೇಳಿಯೇ? ನಮ್ಮನ ಉಳಿಸ್ಬೇಕು ಅಂತ ಸ್ವಂತ ತಂಗಿ ಮದುವೆಗೆ ಹೋಗಕ್ಕಿಲ್ಲ ಅಂತವ್ರೆ.
ಸ್ಯಾನೆ ಬೇಜಾರಾಯ್ತದೆ ಅಲ್ವೇ? ಹಾಗೇನಿಲ್ಲ. ಯಾಕೆ ಸುಳ್ಳು ಹೇಳಿರಿ? ನಂಗೇನು ಗೊತ್ತಾಗಕ್ಕಿಲ್ಲ ಅನ್ಕೊಂಡಿರೆ? ಗ್ರೀಸ್ ಮ್ಯೂಸಿಕ್ ಬೇಜಾರಾಗಿದ್ದೀರಾ ತಾನೆ? ನನಗೆ ನಿಮ್ಯಾಕೆ ಸ್ಯಾನೆ ಹೆಮ್ಮೆ ಅನ್ನಿಸ್ತದಮ್ಯ. ಆಟೆಲ್ಲ ಆದರೂ ನನ್ನ ಪರವಾಗಿ ನನ್ನ ಮನೆಯವ್ರ ಪರವಾಗಿ ನಿಂತ್ಕೊಂಡ್ರಲ್ಲ. ಎಲ್ಲಿ ಅಪ್ಪಯ್ಯಂಗೆ ನಿಮ್ಮ ಮಾತಿಡಿಸ್ದೆ ಬೇಜಾರು ಮಾಡ್ಕೊತಾನೋ ಅನ್ಕೊಂಡಿದ್ದೆ. ಸದ್ಯಕ್ಕೆ ಅದು ಯಾವುದೂ ಆಗಲಿಲ್ಲ. ಮದ್ವೆಗೆ ಬರಬೇಡಿ ಅನ್ನೋ ಅಷ್ಟು ದೊಡ್ಡ ತಪ್ಪಾಗಿದೆಯಾ ಶಂಕರ ಅವರೇ ನಮ್ಮಿಂದ? ಎಷ್ಟೇ ದೊಡ್ಡ ಬೇಜಾರಾದ್ರೂ ಶುಭ ಕಾರ್ಯಕ್ಕೆ ಕರೆದೇ ಕರೀತಾರೆ. ಆದ್ರೆ ನಮ್ಮನೆಯವರು ಮಗಳ ಮನೆ ಅಂತಾನು ನೋಡ್ದೆ ಬರಬೇಡ ಅಂತ ಹೇಳ್ಬಿಟ್ರಲ್ಲ. ಹೆಂಗಿದ್ರು ನಿಮಗೆ ಬರಕ್ಕೆ ಹೇಳೋರಲ್ಲ, ನೀವು ಹೋಗಿ ಬನ್ನಿ. ಅಪ್ಪಯ್ಯ ಅಂತ ನಾನು ಮಾತಾಡ್ತೀನಿ. ಬೇಡ, ನಾನು ಹೋದ್ರೆ ಸರಿ ಆಗಲ್ಲ. ನಾನು ಒಬ್ಳೆ ಹೋದ್ರೆ ನನ್ಗೇನ್ ಮರ್ಯಾದೆ ಇರುತ್ತೆ ಹೇಳಿ? ಎಂಗೇಜ್ಮೆಂಟ್ನಾಗ ಏನೋ ಹಂಗೆ ಆಗೋಯ್ತು. ಮದ್ವೆಲನ ನೀವು ಅವಳ ಜೊತೆಗಿದ್ದು ಗಂಡನ ಮನೆ ಕಳ್ಸಿಕೊಟ್ಟು ಬನ್ನಿ. ನನ್ನ ಗಂಡನು ನನ್ನ ಜೊತೆಗೆ ಬಂದಿದ್ದಿದ್ರೆ ನಾನು ಅವಳನ್ನ ಸಂತೋಷವಾಗಿ ಗಂಡನ ಮನೆಗೆ ಕಳ್ಸ್ಕೊಟ್ಟು ಬರ್ತಿದ್ದೆ. ನನ್ನ ಗಂಡನ್ಗೆ ಪರ್ಮಿಷನ್ ಇಲ್ದೇ ಇರೋ ಮದ್ವೆಗೆ ನಾನು ಹೋದ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ? ಗ್ರೀಷ್ಮಾ ಫೋನ್ ಮಾಡ್ತೀಳೆ. ಮಾತಾಡಿ. ಹೇಳೆ ಗ್ರೀಷ್ಮಾ. ಪರಿಚಯ ತಂದೆ ಆ ರೀತಿ ಹೇಳಿದ್ದಕ್ಕೆ ನನಗೂ ಬೇಜಾರಾಯ್ತಕ್ಕ. ಆದರೆ ನಾನೇನು ಮಾಡಲಿ ಹೇಳು? ನಾನು ಏನು ಹೇಳೋ ಪರಿಸ್ಥಿತಿಲಿ ಇಲ್ಲ ಅಕ್ಕ. ಆದರೆ ನೀನು ಮಾತ್ರ ಮದ್ವೆಗೆ ಬರದೇ ಇರಬೇಡ ಪ್ಲೀಸ್. ಬಾ, ನಾನು ನಿನಗೋಸ್ಕರ ಕಾಯ್ತಾ ಇರ್ತೀನಿ. ನೀನು ಬಂದಿಲ್ಲ ಅಂದರೆ ನನಗೆ ತುಂಬ ಬೇಜಾರಾಗುತ್ತೆ ಕಣೆ. ಸಾರಿ ಕಣೆ, ನನಗೋಸ್ಕರ ನೀನು ಕಾಯೋದು ಬೇಡ. ನಾನು ಬರಲ್ಲ. ಅಕ್ಕ ಹಾಗೆ ಹೇಳ್ಬೇಡ ಅಕ್ಕ. ನೀನು ಮದ್ವೆಗೆ ಬಂದರೆ ಏನೂ ಸಮಸ್ಯೆ ಆಗಲ್ಲ. ನನ್ನ ಗಂಡನ್ಗೆ ಮರ್ಯಾದೆ ಇಲ್ದಿರೋ ಜಾಗಕ್ಕೆ ನನಗೆ ಬರಕ್ಕೆ ಇಷ್ಟ ಆಗಲ್ಲ ಕಣೆ.